ಸೊ ವೆಲ್ಕಮ್ ಗೈಸ್. ಇವತ್ ಏನದ ಅಂದ್ರ ಮಜಾ ಭಾರತದಾಗ ಹೋಗಿರ್ರಿ ಅಣ್ಣೋರು ಪರಶುರಾಮ್ ಅಣ್ಣೋರು. ಇವ್ರು ಆಲ್ರೆಡಿ ಮಜಾ ಭಾರತದಾಗ ಸೀಸನ್ 1 ದಾಗ ಹೋಗಿರು. ಆಲ್ರೆಡಿ ನೀವ್ ಎಲ್ಲ ಇವ್ರಿಗೆ ನೋಡ್ರಿ, ಬಾಳ ಫೇಮಸ್ ಅರ ಉಮ್ನವದ್ರ ಅಣ್ಣೋರು. ಇವತ್ತ ಇವತ್ ಅವ್ರ ನಮಗ್ ಸಿಕ್ಕ್ಯಾರ. ಸ್ವಲ್ಪ ನಮ್ದು ವ್ಲಾಗ್ ಚಾನಲ್ ದಾಗ ಬಿ ಅವ್ರು ಇಂಟ್ರೊಡ್ಯೂಸ್ ಕೊಡ್ಲಾಕ್ ಬಂದಿದೀವಿ. ಅವ್ರ ಫಸ್ಟ್ ರಿಯಾಕ್ಷನ್ ಮಜಾ ಭಾರತದಾಗ ಹೋದ ಹೆಂಗಿತ್ತು ಅಂತ ಅಣ್ಣೋರ್ ಬಂದಾರ. ಅಣ್ಣ ನಮಸ್ಕಾರ, ನಮ್ ಚಾನಲ್ ಬಂದಿನ ಸಲಕ್ ಧನ್ಯವಾದಗಳು. ನಿಮ್ ಚಾನೆಲ್ ನೋಡಿ ನನಗೂ ಬಹಳ ಖುಷಿ ಪಡ್ತು. ನಿಮ್ ಚಾನೆಲ್ ಬೆಳೀಲಿ, ನಿಮ್ಗೂ ಕೂಡ ಒಳ್ಳೆ ಟ್ಯಾಲೆಂಟ್ ಇದೆ. ನೀವು ಇವತ್ತು ನನ್ ಬಂದು ಇಂಟರ್ವ್ಯೂ ತಗೋತಾ ಇದ್ರಿ, ನಂಗೆ ಬಹಳ ಖುಷಿ ಆಗ್ಯದ. ಅಣ್ಣ ನೀವು ಫಸ್ಟ್ ಮಜಾ ಭಾರತದಾಗ ಓದಿರಿ, ಅವ ನಿಮ್ದು ರಿಯಾಕ್ಷನ್ ಹೆಂಗಿತ್ತು ಅನ್ಬದ್ ಸ್ವಲ್ಪ ನಮ್ದು ಆಡಿಯನ್ಸ್ ಹೇಳಿದ್ರ ಇದಾಯ್ತು. ಸರಿ ಸರಿ, ನಾನು ಮಜಾ ಭಾರತ್ಗೆ ಹೋಗ್ಬೇಕಂತಂದ್ರೆ ಇದರಲ್ಲಿ ಎಲ್ರದ್ದು ಆಶೀರ್ವಾದ ಅದ. ನಾ ಫಸ್ಟ್ ಮಜಾ ಭಾರತದಾಗ ಫಸ್ಟ್ ಎಪಿಸೋಡ್ ಹೋದಾಗ ನನ್ನ ರಿಯಾಕ್ಷನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಅದೇ ಆಗಿ ಅಂತೂ ನನಗೆ ಫಸ್ಟ್ ಹೇಳ್ಬೇಕಂದ್ರೆ ತುಂಬಾ ಭಯ ಆಗ್ತಾ ಇತ್ತು, ಅಂಜಿಕೆ ಬರ್ಲತ್ತೀವ್ ನನಗೆ. ಯಬ್ಬಾ, ಇಷ್ಟು ಮಂದಿ ಮುನ್ನ ಮಾಡ್ಬೇಕು ಇಂಥ ದೊಡ್ಡ ಸ್ಟುಡಿಯೋದಾಗ, ಇಂಥ ದೊಡ್ಡ ವೇದಿಕೆ ಮೇಲೆ. ಅಯ್ಯೋ ಕ್ಯಾಮ್ರಾ, ಅಯ್ಯೋ ಲೈಟಿಂಗ್ಸು, ಅಯ್ಯೋ ಅಲ್ಲಿಂದ ಡೆಕೋರೇಷನ್, ಅಲ್ಲಿಂದ ಸೆಟ್ ನೋಡಿ ನಾನು ದಂಗಾಗಿದ. ಯಪ್ಪ, ನನಗೆ ಫಸ್ಟ್ ಅಂಜಿಕೆ ಬರ್ಲತ್ತೀವ್. ಅಂಜಿಕೆ ಅಂದ್ರೆ ಹೆಂಗ ಅಂದ್ರೆ, ಯಪ್ಪ ರಚಿತಾರಾಮರ, ಗುರುಕಿರಣ್ ಸರ್ ದೊಡ್ಡ ಇಂಥ ದೊಡ್ಡ ವ್ಯಕ್ತಿ ಮುಂದೆ ನಾ ಮಾಡ್ಬೇಕು ಅಂತ ಹೇಳಿ ನಾನು ನರ್ವಸ್ ಆಗಿದ್ದ. ಅಂದ್ರ ಯಪ್ಪ, ನಂಗೆ ಡೈಲಾಗ್ಸ್ ಎಲ್ಲ ಮರ್ತಂಗ ಏನೇನೋ ಒಂಥರ ಭಯ ಆಗ್ತಾ ಇದ್. ಯಾವ ರೀತಿ ಅಂದ್ರ ಅಲ್ಲಿ ದೊಡ್ಡ ದೊಡ್ಡ ಮಾನ್ಯ ವ್ಯಕ್ತಿ ಜಡ್ಜ್ಗಳು ಕೂಡ್ತಾರ್ರಿ, ಅವ್ರ ಅದ್ರ ನಮ್ಮಂತವ್ರು ಹೋದ್ರಿ ಅಂಜಿಕೆ ಬರ್ತವ. ಇಲ್ಲ ಏನಂಕ ಹಿಟ್ಟಿಯ ಬಾಳ ಅಂಜಿಕೆ ಬಂದಿವ್ ನನಗ. ಪೂರಾ ಗಿಲ್ಲ ಆಗೋಗ್ಯವ ನಂದು. ಅಲ್ಲಿ ಬಾರ್ದ ಎಕ್ಸ್ಪೀರಿಯನ್ಸ್. ಮ್ಯಾಲ ಹೋಗ್ಬೇಕು, ಅಲ್ಲಿ ಕೂತಾರ ನಾ ಡ್ಯಾನ್ಸ್ ಮಾಡೋದು ಪರಿ. ಈಗ ನಾ ಏನ್ ಮಾಡಿದ, ನಮ್ಮ ಮೆಲ್ಟರ್ಸ್ಗಳು ನಾ ಹೋಗಲ್ಲ ಕೂತ್ ಬಿಡ್ರಿ, ಇವಾಗ ಅಂಜಿಕೆ ಬರ್ಲತ್ತವ್ರಿ. ಅವ್ರು ಅಂದ್ರು, ಹುಚ್ಚಿದ್ದೇನೋ ಇಲ್ಲಿ ತನ ಬಂದಿದಿ, ಇದು ಒಳ್ಳೆ ಅವಕಾಶ ಅದ ನಿನಗೆ. ನೀ ಹೋಗು, ಮಾಡು, ಕಾನ್ಫಿಡೆಂಟ್ ಇರ್ಬೇಕು, ಧೈರ್ಯ ಇರ್ಬೇಕು, ಡೈರಿಂಗ್ ಇರ್ಬೇಕು, ಹೋಗು ಅಂತೇಳಿ ಅವ್ರು ನನಗೆ ಬೆನ್ ತಟ್ಟಿ ಅವ್ರು ನನಗೆ ಕಲ್ಸಿದ್ದು ಎಲ್ಲ ನಮ್ಮ ಮೆಂಟರ್ಸ್ಗಳೆಲ್ಲ ನನಗೆ ಧೈರ್ಯ ಹೇಳಿದ್ದು. ಸುಮ್ಮನೆ ಇಲ್ಲ, ಅಲ್ಲಿ ಮಜಾ ಭಾರತ ಹೋಗಿದ್ಮೇಲೆ ನಾ ಇನ್ನಷ್ಟು ಕಲ್ತೀನಿ, ಇನ್ನಷ್ಟು ಸ್ವಲ್ಪ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಫಾಸ್ಟ್ ಆಗಿನಿ. ಮಜಾ ಭಾರತ ವೇದಿಕೆ ನನಗೆ ತುಂಬಾ ಗಾಡ್ ಫಾದರ್ ಇದ್ದಂಗೆ, ನನ್ನ ಬ್ಯಾಕ್ ಬೋನ್ ಇದ್ದಂಗೆ ಆ ವೇದಿಕೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಹೋದಂಗ ಮಾಡ್ತಾರ, ಸಣ್ಣ ಪಿರಿದಿರಿ ಅನ್ನಗೆ ಅದು. ಯಾವ ರೀತಿ ಅಂದ್ರಿ, ಇವಾಗ ಮನುಷ್ಯ ದಿವಸ ಮಂದಿ ಅದ ನಿಂತಿ ಭಾಷಣ ಹೇಳಂದ್ರೆ ಹೆಂಗಾಯ್ತದ, ನೀವು ಆಮೇಲೆ ಮಾಡ್ ನೋಡ್ರಿ ನಿಮ್ಗೆ ಗೊತ್ತಾಯ್ತದ. ಯಾಕಂದ್ರ ಇವ್ರು ಹೋಗ್ಯಾರ್ರಿ, ಒಲ್ಲಿ ಏನಿಲ್ಲ ಅಂದ್ರೆ ಬಿ ಇಷ್ಟ ಜನ ಇರ್ತಾರ, ಮತ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರ. ಇರ್ಲಿ ಬಿಡ್ರಿ ಅನ್ನೋದು. ಓಸ್ಟ್ ಮಂದಿ ಅದ್ರ ಹೋಗಿ ಮಾತಾಡೋಂದ್ರೆ ಹೆಂಗಾಯ್ತದ ಅಂದ್ರ ಪೂರಾ ಡೀಲ್ ಆಯ್ತದ್ರಿ ಎಲ್ಲ ಹಾಕಿ. ಇಲ್ಲ ತೋಲ್ ಪರೇಶಾನ್ ಆಗಿದ. ಆಮೇಲೆ ನನಗ ಆ ವೇದಿಕೆ ಮೇಲೆ ಎಲ್ಲಾ ನಮ್ ಮೆಂಟರ್ಸ್ ಎಲ್ಲಾ ಹೇಳಿದ್ರು, ಧೈರ್ಯ ಕೊಟ್ರು. ಆ ಫಸ್ಟ್ ಎಪಿಸೋಡ್ದಾಗ ನನಗ ಬಹಳ ಅಂಜಿಕೆ ಬಂದು. ಅಷ್ಟೊಂದ್ ಕ್ಯಾಮ್ರಾ, ಈ ಕಡೆ ನೋಡಿದ್ರೆ ಇಲ್ಲೊಂದ್ ಕ್ಯಾಮ್ರಾ, ಆ ಕಡೆ ನೋಡಿದ್ರೆ ಅಲ್ಲೊಂದ್ ಕ್ಯಾಮ್ರಾ, ಎದುರು ನೋಡಿದ್ರೆ ಎದುರೊಂದ್ ಕ್ಯಾಮ್ರಾ, ಹಿಂದ್ ಹೋದಾಗ ಇನ್ನೊಂದ್ ಕ್ಯಾಮ್ರಾ, ಅಷ್ಟು ಕ್ಯಾಮ್ರಾದಾಗ ವಿತೌಟ್ ಬ್ರೇಕ್, ವಿತೌಟ್ ಕಟ್ಟಿಂಗ್ ಮಾಡ್ಬೇಕಂದ್ರೆ ಅದು ತುಂಬಾನೇ ಧೈರ್ಯ ಬೇಕು. ನನ್ ಧೈರ್ಯ ಮಜಾ ಭಾರತ ಕೊಟ್ಟಿತ್ತು. ಆ ಧೈರ್ಯದಿಂದ ನಾನು ಬಹಳ ಶ್ರಮ ಪಟ್ಟಿ ಆ ವೇದಿಕೆ ಮೇಲೆ ನಾನು ಪ್ರದರ್ಶನ ಮಾಡಿದ್ದೀನಿ. ಫಸ್ಟ್ ಎಪಿಸೋಡ್ ಮಾಡಿ ಆದ್ಮೇಲೆ ನನಗೆ ಇನ್ನಷ್ಟು ಇಂಪ್ರೂವ್ಮೆಂಟ್ ಕರೇಜ್ ಬಂತ್ರಿ. ಆಮೇಲೆ ಸ್ಟೇಜ್ ಮೇಲೆ ಹೋಗ್ ಬಂದಿನ ಮೇಲೆ ನಾ ಇನ್ನ ಹೋಗ್ಬೇಕಂಬ ಅವ ಧೈರ್ಯ ಬಂತ. ಅವಾಗ ಧೈರ್ಯ ಫಸ್ಟ್ ಹೋಗಂದ್ರಿ ಎಲ್ಲರಿಗೆ ಪೂರಾ ಯಾರ್ಲಿಂದ ಬಿ MB ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ನಾವು ಅದಕ್ಕೆ ನಮ್ಮಲ್ಲಿ ತಾಳ್ಮೆಲಿಂದ ನಾವು ಕಲಿಬೇಕು, ಆ ಪೇಷನ್ಸ್ಲಿಂದ ಪ್ರಾಕ್ಟೀಸ್ ಮಾಡ್ಬೇಕು. ಮತ್ತ ಆ ಧೈರ್ಯನೇ, ಆ ಧೈರ್ಯ, ಅದು ತಾಳ್ಮೆ ಶಕ್ತಿ, ಅದು ಎಲ್ರಿಗೂ ಮಾಡಕ್ ಆಗಲ್ಲ. ಎಲ್ಲರಿಗೆ ಆಗಲ್ರಿ. ಮನುಷ್ಯ ಅಂತವ ಇವ್ರು ವಿಡಿಯೋ ಮಾಡತಾರಂದ್ರ ಇವ ಏನ್ ಮಾಡ್ತಾರಂತ, ಬಟ್ ಇದು ಎಲ್ಲರ ಕೈಲಿಂದ ಆಗಲ್ಲ. ಇದು ಒಂದು ಕಲಿ ಅದ ಇದು. ಅವೆಲ್ಲ ನಮ್ ಬೀದರ್ ಜನತದ ಎಲ್ಲರದು, ನಮ್ ಬೀದರ್ ಜನತದ ಆಶೀರ್ವಾದ ಅದ. ನಂದ್ ರೀಲ್ಸ್ ಎಲ್ಲ ಬಹಳಷ್ಟು ವೈರಲ್ ಆಗಿ. ಅಣ್ಣ ನಿಮ್ದು ಐಡಿ ಹೊಡ್ರವ್ರಿ ನಮ್ದು ಆಡಿಯನ್ಸ್. ನಿಮ್ದು ಚಾನಲ್ ಹೆಸರು ನಂದು ಸಿದ್ಧಾರ್ಥ ಪರ್ಸ್ನೂರ್ ಅಂತ ಹೇಳದ. ಕಾಣತ್ತು ನೋಡ್ರಿ ಈ ಚಾನಲ್. ನಂದು ವಿಡಿಯೋದು ಡಿಸ್ಕ್ರಿಪ್ಷನ್ ದಾಗ ಅಣ್ಣೋರ್ ಚಾನಲ್
ಸಾರಿ ಇನ್ಸ್ಟಾ ಐಡಿ ನಾ ಲಿಂಕ್ ಹಾಕ್ತಾ ನೀವು ಅಲ್ಲೋ ಚೆಕ್ ಮಾಡ್ಬೋದು. ಎಲ್ಲಾ ವಿಡಿಯೋ ಬಾಳ ಕಾಮಿಡಿ ಮಾಡ್ತಾರ ಪೂರ ಲಾಸ್ಟೇ. ಮತ್ ನೀವು ನೋಡಿದ್ರಿ ಅಂದ್ರೆ ವಾಟಿ ಕೊಟ್ಟು ಹೊಡಿಯೋದು ಗ್ಯಾರಂಟಿ ನೋಡ್ರಿ. ಪಕ್ಕ ಮತ್ ನಾವು ಎಲ್ಲ ನಾವು ಟೀಮ್ ಕಲ್ತಿದ್ದೇವ್ ಈಗ. ನನಗಂತೂ ಬಹಳ ಖುಷಿ ಆಗ್ಲತ್ತದ ಇಂಥ ಟೆಕ್ನಿಷಿಯನ್ಸ್ ನನಗೆ ಇವತ್ ಸಿಕ್ಕ್ಯಾರ. ಇವ್ರಾಗ್ಲಿ ಇವ್ರ ತಮ್ಮೋರಾಗ್ಲಿ ನನಗ ಬಹಳ ಖುಷಿ ಆಗ್ಲತ್ತದ. ಇವ್ರ ಮನಿಗ್ ಬಂದಿ ನನಗ್ ತುಂಬಾನೇ ಖುಷಿ ಆಗ್ಯದ. ಇವ್ರ ಟ್ಯಾಲೆಂಟ್ ಏನಪ್ಪಾ ಅಂತಂದ್ರ ಇವ್ರ ಎಡಿಟಿಂಗ್ ಮಾಡ್ತಾರ, ಡಬ್ಬಿಂಗ್ ಮಾಡ್ತಾರ, ಎಲ್ಲಾ ಮಾಡ್ತಾರ. ಎಷ್ಟು ಒಳ್ಳೆ ವಿಡಿಯೋಸ್ಗಳೆಲ್ಲ ಎಡಿಟ್ ಮಾಡ್ತಾರ. ನನಗೂ ನನಗೇನಾಗಿತ್ತು ಅಂದ್ರೆ ನನಗ ಆಕ್ಟಿಂಗ್ ಮಾಡ್ಲಿಕ್ಕೆ ಬರ್ತದೆ, ಎಲ್ಲ ಬರ್ತದೆ, ನನಗೆ ಎಡಿಟಿಂಗ್ ಮಾಡ್ಲಿಕ್ಕೆ ಬರಲ್ಲ. ನನಗೂ ಕೂಡ ಇವತ್ತು ಬಹಳ ಖುಷಿ ವಿಷಯ ಆಗಿದೆ. ಇವ್ರು ನನಗೆ ಎಡಿಟರು ವಿತ್ ನನಗೆಲ್ಲ ಡಬ್ಬಿಂಗ್ ಮಾಡ್ಲಿಕ್ಕೆ ನನ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಿಕ್ಕಿದಾರ. ಇನ್ ಮುಂದೆ ನಾವು ಇವ್ರ ಚಾನೆಲ್ ಅಲ್ಲಾಗ್ಲಿ ನಮ್ ಚಾನೆಲ್ ಅಲ್ಲಾಗ್ಲಿ ಒಳ್ಳೆ ಶಾರ್ಟ್ ಫಿಲಮ್ಸು ಒಳ್ಳೆ ಜಸ್ಟ್ ನಿಮ್ಗೆ ಜುಪ್ಪುಕ್ ಅನ್ಕೋತ ನಿಮಗ್ ಕಾಮಿಡಿ ಮಾಡ್ತಾ ನಮ್ದು ಮುನ್ಸೂರ್ ಹುಡುಗನ ಒಬ್ಬ ಜುಪ್ಪುಕ್ ಅಂತ ನಾವು ಎಲ್ಲ ಸೇರ್ಬೇಕಲ್ಲತ್ತಿದ್ದೆವು. ಸೇರಿ ಏನೋ ಒಂದು ಎಲ್ಲರೂ ನಮ್ಮ ಹುಮ್ನಾಬಾದ್ ಬೀದರ್ ಪ್ರತಿಭೆಗಳಿಗೆ ತಗೊಂಡು ನಾವು ಒಂದು ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇವ್ರಿಗಿರ್ಲಿ, ನನಗಿರ್ಲಿ, ನಿಮ್ದೆಲ್ಲರ ಸಪೋರ್ಟ್ ಇರ್ಲಿ. ಅಣ್ಣ ನಮಗೊಂದ್ ಲಾಸ್ಟ್ ಒಂದ್ ಕ್ವಶನ್ ಅದ. ಯಾವ ರೀತಿ ಅಂದ್ರೆ ಇವ್ ನಮ್ದು ಹುಡುಗರು ಈಗ ಮುಂದಿಂದ SB ಹುಡುಗರು ಅಲ್ಲ ರೀ, ಈ ಮುಂದೆ ಸ್ಟೇಜ್ ಮೇಲೆ ಹೋಗ್ಬೇಕಂದ್ರ ಅವ್ರಿಗೆ ಅಂಜಿಕೆ ಆಲತ್ತ. ಅವ್ರ ಬಗ್ಗೆ ನಿಮಗ್ ಒಂದ್ ಎರಡ್ ಸಂದೇಶ ಕೊಡ್ತೀರೇನ್ ಅವ್ರಿಗೆ? ಯಾವ ಬಿಲ್ಕುಲ್ ಸಂದೇಶ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನಿಮಗ್ ವೇದಿಕೆ ಸಿಗದೆ ಬಹಳ ಅದೃಷ್ಟ ಅದು. ಆ ವೇದಿಕೆ ನೀವು ಕಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಎಲ್ಲಾ ವೇದಿಕೆ ಮೇಲೆ ಮಾಡಿ ಬಂದಿನೋ ಇದ್ದೀನಿ. ನನಗೆ ಎಕ್ಸ್ಪೀರಿಯನ್ಸ್ ಆಗ್ಯದ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳತ್ತೀನಿ. ನಾ ಸ್ಟಾರ್ಟಿಂಗ್ ನಾನು ಹೇಳಿಲ್ಲ ಈಗ ಮಜಾ ಬರತ್ತ ನನಗ್ ಭಯ ಬಿದ್ದು ನಾವಲ್ಲ ಅನ್ಕೋತಿದ ಅವಲ್ಲೊಪ್ಪಲಂಗ ಹಂಗ ಮಾಡಕ್ ಹೋಗ್ಬೇಡ್ರಿ. ವೇದಿಕೆ ಸಿಕ್ಕಿದ್ದು ಮಿಸ್ ಮಾಡ್ಕೋಬೇಡ್ರಿ. ಮಾಡ್ತಾ ಇರ್ರಿ. ವೇದಿಕೆ ಸಿಕ್ಕಿ ಮೇಲೆ ಹೇಳ್ಬೋದು, ಬೀಳ್ಬೋದು, ಅದು ಬೇರೆ ಸೆಕೆಂಡ್ರಿ. ಫಸ್ಟ್ ವೇದಿಕೆ ಮೇಲೆ ಧೈರ್ಯಗಳಿಂದ ಹೋಗ್ಬೇಕ್ರಿ. ಹೋಗ್ಬೇಕು. ನನ್ ಮುಂದೆ ಯಾರು ಇಲ್ಲಪ್ಪ, ನನ್ ಪ್ರದರ್ಶನ ನಾನ್ ಮಾಡ್ಬೇಕು, ನನ್ ಭಾಷಣ ನಾನ್ ಮಾಡ್ಬೇಕು, ನನ್ನಲ್ಲಿ ಏನಿದೆ ನಾನ್ ತೋರಿಸ್ಕೊಳ್ಬೇಕು ಅಂತ ಇದ್ರೆ ಧೈರ್ಯದಿಂದ ವೇದಿಕೆ ಇದ್ಬೇಕು. ಫೇಸ್ ಮಾಡ್ಕೋತ ಯಾವ್ದ್ ಬಿ ಕೆಲ್ಸ. ಅಣ್ಣೋರು ಅವ್ರ ಟೈಮ್ ಕೊಟ್ಟಿ ನಮ್ದು ಇದು ಒಂದು ನಮ್ ಚಾನಲ್ದಾಗ ಇಂಟರ್ವ್ಯೂ ಅಪ್ಲಿ ಅಂದ್ರ ಪಾಡ್ಕಾಸ್ಟ್ ಕೊಟ್ರಿ. ಧನ್ಯವಾದಗಳು ಅಣ್ಣ. ಇಷ್ಟೇ ನೀವು ಟೈಕ್ ಕೊಟ್ಟಿನ ಸಲಕ್ ನಮಗ ತುಂಬಾ ಧನ್ಯವಾದಗಳು. ಮತ್ತ ಅಣ್ಣೋರ್ ನಿಮಗ್ ಧೈರ್ಯ ಹೇಳ್ಯಾರ್ರಿ ಯಾವ ರೀತಿ ನೀವು ಮಾಡ್ಬೇಕು. ಬಿ ಸ್ಟೇಜ್ ಮೇಲೆ ಹೋದ್ರ ಬಿ ನೀವು ಏನೇನ್ ಮಾಡ್ಬೇಕು ಅಂದ್ರೆ ಇಷ್ಟೇ ನೀವು ಧೈರ್ಯಲಿಂದ ಇರ್ಬೇಕಂತ ಅಣ್ಣೋರ್ ಹೇಳ್ಯಾರ್ರಿ. ಕ್ಯಾಮ್ರಾ ಸರಿ ನೀವು ಫ್ರೆಂಡ್ಲಿ ಆಗಿದ್ರಿ ಅಂದ್ರೆ ನೀವು ಬಿ 101% ಕ್ಯಾಮ್ರಾಲಿಂದ ನಾವು ಫ್ರೆಂಡ್ಲಿ ಆಗಿರ್ರಿ. ಕ್ಯಾಮ್ರಾ ಸರಿ ಕ್ಯಾಮ್ರಾ ಸಂಗ್ರಿ ಅದ್ರ ಸಂಗಟ್ ಫ್ರೆಂಡ್ಲಿ ಆಗಿರ್ಬೇಕು. ಧನ್ಯವಾದಗಳು ಅಣ್ಣ. ನೀವು ಬಿ ನಮಗ್ ಟೈಮ್ ಕೊಟ್ಟಿ ಪಾಡ್ಕಾಸ್ಟ್ ಮಾಡಕ್ ಇದು ಮಾಡಿರ. ಇವ್ರು ಬಾಳ ಬಿಜಿ ಇರ್ತಾರ್ರಿ. ಅಂದ್ರ ಬಿ ತಮ್ಮ ನೀ ಈಟ್ ಮಾಡಲ್ಲತ್ತಿದಿ, ನಿನ್ ಸಲಕ್ ನಾ ಟೈಮ್ ಕೊಡ್ತಂತ ಅನ್ನೋದು ಟೈಮ್ ಕೊಟ್ರ ಎಷ್ಟೇ ಧನ್ಯವಾದಗಳು. ಅಣ್ಣವ್ರಿಗೆ ಬಿ ಸಪೋರ್ಟ್ ಮಾಡ್ರಿ. ನಮ್ ಚಾನಲ್ ಅದ ಕನ್ನಡ ವ್ಲಾಗ್ಸ್ ಅದ. ಇದು K38 ವ್ಲಾಗರ್ ಅಂತ ಚಾನಲ್ ಅದ. ಡೈಲಿ ವಿಡಿಯೋ ಬರ್ತಾವ್, ಹಳ್ಳಿ ರಿಲೇಟೆಡ್ ವಿಡಿಯೋ ಬರ್ತಾವ್. ನೀವು ಬಿ ಸಿಟಿದಾಗ ಇದ್ರಿಲ್ಲ, ನಿಮ್ಗೆ ವಾಣ ಸಿಟಿ ನೋಡ್ತೀರ. ಹಳ್ಳಿ ಬಗ್ಗೆ ನಾವು ಈ ಚಾನಲ್ದಾಗ ನಿಮ್ಗೆ ತೋರಿಸ್ಕೊಳ್ಳಕ್ ಎಲ್ಲ ಟ್ರೈ ಮಾಡ್ತೇವ್. ಮತ್ತ ಅಣ್ಣವ್ರು ನಾವು ಯಾವ ಬಿ ಕಾಮಿಡಿ ವಿಡಿಯೋ ತಕೊಂಡ್ ನಿಮ್ಗೆ ಪೂರಾ ಈ ಜಿಪಕಲ್ ನಗಸ್ಲಾಕ್ ಬರ್ತೇವ ಅಂತ ಹೇಳ್ತಾ ಇರ್ತೇವ್. ಓಕೆ, ಸಿಗ್ತೇವ್ ಮತ್ ನೆಕ್ಸ್ಟ್ ವಿಡಿಯೋದಾಗ ಸಿಗರ್ರಿ. ಥ್ಯಾಂಕ್ ಯು ವೆರಿ ಮಚ್.